ನೀವೇನಾದ್ರೂ 12th ಅಥವಾ ಗ್ರಾಜುಯೇಷನ್ ಮುಗಿಸಿ ಜಾಬ್ ಹುಡುಕ್ತಾ ಇದ್ರೆ ಟೆಕ್ ಮಹೇಂದ್ರದಲ್ಲಿ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ವಾಕ್ ಇನ್ ಇಂಟರ್ವ್ಯೂ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 14 ಜುಲೈ. ಅಂದ್ರೆ 14 ಜುಲೈ ವರೆಗೂ ಮಾರ್ನಿಂಗ್ 9:30 AM ಇಂದ ಈವ್ನಿಂಗ್ 5:30 PM ವರೆಗೂ ಇಂಟರ್ವ್ಯೂಸ್ ನಡೀತಾನೆ ಇರುತ್ತೆ. ಕಂಪ್ಲೀಟ್ ಲೊಕೇಶನ್ ಡೀಟೇಲ್ಸ್ ನ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪಿಂಗ್ ಮಾಡಿದೀನಿ. ಹೋಗಿ ವಾಕ್ ಇನ್ ಇಂಟರ್ವ್ಯೂನ ಕೊಡಿ. ನಿಮ್ಗೆ ಜಾಬ್ ಸಿಕ್ಕಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತೆ ಜಾಬ್ಗೆ ಎಷ್ಟು ಕಷ್ಟ ಬೀಳ್ತಾ ಇದಾರೆ ಔಟ್ ಸೈಡ್ ಅಲ್ಲಿ ಪೀಪಲ್ಸ್ ಅಂತ ನಿಮಗ್ ಗೊತ್ತಾಗುತ್ತೆ. ಬನ್ನಿ ನೋಡೋಣ ಜಾಬ್ ರೋಲ್ ಏನು, ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ನೋಡ್ಬೋದು. ಇಲ್ಲಿ ಕಂಪ್ನಿ ಟೆಕ್ ಮಹೇಂದ್ರ ಆಗಿರುತ್ತೆ. ರೋಲ್ ಬಂದ್ಬಿಟ್ಟು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಮತ್ತೆ ಅದರ್ ರೋಲ್ ಆಗಿರುತ್ತೆ. ಕ್ವಾಲಿಫಿಕೇಶನ್ ಬಂದು 12th ಆದ್ರೂ ಪಾಸ್ ಆಗಿರ್ಬೋದು ಅಥವಾ ಗ್ರಾಜುಯೇಷನ್ ಪಾಸ್ ಆಗಿದ್ರು ಓಕೆ. ಲೋಕಲ್ ಕಂಪ್ಲೀಟ್ ಡಿಫರೆಂಟ್ ಸ್ಟೇಟ್ಸ್ ಅಲ್ಲಿ ಇದೆ, ಬಟ್ ಬ್ಯಾಂಗ್ಳೂರಲ್ಲಿ ಕೂಡ ಇದೆ. ಎಕ್ಸ್ಪೀರಿಯನ್ಸ್ ಫ್ರೆಶರ್ ಆದ್ರೂ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಆದ್ರೂ ಆಗಿರ್ಬೋದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದ್ರೆ ನಿಮ್ಗೊಂದು ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಗೊತ್ತಿರಬೇಕು. ಯಾಕೆಂದ್ರೆ ನೀವು ಯು ಶುಡ್ ಬಿ ಏಬಲ್ ಟು ಕಮ್ಯುನಿಕೇಟ್ ವಿತ್ ದ ಕ್ಲೈಂಟ್ಸ್ ಅಂಡ್ ಅದರ್ ಪೀಪಲ್ಸ್. ನಿಮಗೆ ಗೊತ್ತಿರಬೇಕು ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕು ಇಂಗ್ಲಿಷ್ ಅಲ್ಲಿ ಅಂತ. ಮತ್ತೆ ನಿಮ್ಗೆ ಮತ್ತೆ 12th ಪಾಸ್ ಆಗಿರ್ಬೇಕು ಅಥವಾ ಅಂಡರ್ ಗ್ರಾಜುಯೇಟ್ ನ ಪಾಸ್ ಆಗಿರ್ಲೇಬೇಕು. ಮತ್ತೆ ನಿಮ್ಗೆ ಏನಾದ್ರು ಮಿನಿಮಮ್ 6 months ಅಥವಾ 3 months ಎಕ್ಸ್ಪೀರಿಯನ್ಸ್ ಇದ್ರೆ ವಾಯ್ಸ್ ಮತ್ತೆ ಚಾಟ್ ಪ್ರಾಸೆಸ್ ಅಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಾಂದ್ರೆ ಓಕೆ ಪರವಾಗಿಲ್ಲ, ನೀವ್ ಯಾವ್ದಾದ್ರು ಟೆಲಿಕಾಲ್ ಸಪೋರ್ಟ್ ಯಾವ್ದೋ ಇಂಟರ್ನ್ಶಿಪ್ ಯಾವ್ದೋ ಮಾಡಿರ್ತಿರಲ್ಲ ಅದನ್ನೇ ನೀವು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಮತ್ತೆ ನೀವು ರೊಟೇಷನಲ್ ಶಿಫ್ಟ್ಸ್ ಅಲ್ಲಿ ವರ್ಕ್ ಮಾಡಕ್ ಓಕೆ ಆಗಿರ್ಬೇಕು. ನೈಟ್ ಶಿಫ್ಟ್ ಅಲೋಯನ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಈ ಜಾಬ್ಗೆ ಏನಾದ್ರು ಸೆಲೆಕ್ಟ್ ಆದ್ರೆ ಏನೇನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂದ್ರೆ, ಫಸ್ಟ್ ಗಿವ್ ಅಸಿಸ್ಟ್ ವೆನ್ ಕಸ್ಟಮರ್ ಆಸ್ಕ್ ಅಬೌಟ್ ದ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸ್ ಅಕೌಂಟ್ ಇಶ್ಯೂಸ್ ಆಸ್ ವೆಲ್ ಬಿಲ್ಲಿಂಗ್ ಅಂಡ್ ಆರ್ಡರ್ ರಿಲೇಟೆಡ್ ಇನ್ಕ್ವೈರೀಸ್. ಅಂದ್ರೆ ಯಾರಾದ್ರೂ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ ಆಗಿರೋದ್ರಿಂದ ಯಾರಾದ್ರೂ ಕಸ್ಟಮರ್ ನಿಮ್ಗೆ ಫೋನ್ ಮಾಡಿದಾಗ ನೀವು ಅವ್ರು ಕೇಳೋ ಪ್ರಾಡಕ್ಟ್ ಅಥವಾ ಸರ್ವಿಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಡೀಟೇಲ್ ಪಿನ್ ಟು ಪಿನ್ ಕೊಡಬೇಕಾಗಿರುತ್ತೆ. ಮತ್ತೆ ಫಿಕ್ಸ್ ಇಶ್ಯೂಸ್ ದಟ್ ಕಸ್ಟಮರ್ ಕಂಪ್ಲೇನ್ ಅಬೌಟ್ ಟೈಮ್ಲಿ ಮ್ಯಾನರ್ ಅಂಡ್ ಪ್ರೊಫೆಷನಲ್ ವೇ. ಕಸ್ಟಮರ್ ಏನಾದ್ರೂ ಇಶ್ಯೂಸ್ ನ ಹೇಳಿದ್ರೆ ಇಶ್ಯೂಸ್ ನ ಸಾರ್ಟ್ ಔಟ್ ಮಾಡಬೇಕು ಇನ್ ಎಕ್ಸಾಕ್ಟ್ ಟೈಮ್ ಅಲ್ಲಿ. ನೀವು ನಾರ್ಮಲ್ ಆಗಿ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಟೂಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕಸ್ಟಮರ್ ಏನಾದ್ರೂ ನಿಮ್ಗೆ ಕ್ವೈರೀಸ್ ಕೇಳಿದಾಗ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅದನ್ನ ಕಂಪ್ಲೀಟ್ ರೆಕಾರ್ಡ್ ಮಾಡ್ಕೊಬೇಕು. ರೆಕಾರ್ಡ್ ಮಾಡ್ಬಿಟ್ಟು ನಿಮ್ಮ ಹೆಡ್ ಅಥವಾ ನೆಕ್ಸ್ಟ್ ಎಲ್ಲೊಂದು ಸಪೋರ್ಟ್ ಟೀಮ್ಗೆ ಅದನ್ನ ಎಸ್ಕಲೇಷನ್ ಮಾಡಬೇಕು. ಕಂಪ್ನಿ ಕೊಟ್ಟಿರೋ ಟ್ರೈನಿಂಗ್ ಅಲ್ಲಿ ನೀವು ಅಪ್ ಟು ಡೇಟ್ ಇರಬೇಕು. ಅಂದ್ರೆ ನಿಮ್ ಕಂಪ್ನಿಯಲ್ಲಿ ಇರೋ ಪ್ರಾಡಕ್ಟ್ ಆಗಿರ್ಬೋದು, ನೀವು ಕೊಡ್ತಿರೋ ಸರ್ವಿಸ್ ಆಗಿರ್ಬೋದು, ಅದ್ರ ಬಗ್ಗೆ ಅಪ್ ಟು ಡೇಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರ್ಬೇಕು. ಯಾಕಂದ್ರೆ ಯಾವುದೇ ಕಸ್ಟಮರ್ ಫೋನ್ ಮಾಡಿ ಯಾವಾಗಾದ್ರೂ ಒಂದು ಸರ್ವಿಸ್ ಅಥವಾ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೇಳಿದಾಗ ನೀವು ಎಲಿಜಿಬಲ್ ಆಗಿರ್ಬೇಕು. ನಿಮಗೆ ಗೊತ್ತಿರಬೇಕು ಆ ಪ್ರಾಡಕ್ಟ್ ಅಥವಾ ಸರ್ವಿಸ್ ಬಗ್ಗೆ ಕಂಪ್ಲೀಟ್ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋ ಪರಿಸ್ಥಿತಿಯಲ್ಲಿ ನೀವಿರ್ಬೇಕು. ಏನಾದ್ರೂ ಗೊತ್ತಾಗದಿರೋ ಇಶ್ಯೂಸ್ ನಿಮ್ಗೆ ಏನಾದ್ರು ಬಂದಾಗ ನೀವು ಎಲಿಜಿಬಲ್ ಆಗಿರ್ಬೇಕು. ಯಾವ ಟೀಮ್ ನ ಕಾಂಟ್ಯಾಕ್ಟ್ ಆಗಿ ಔಟ್ಸೈಡ್ ಆಫ್ ಯುವರ್ ಸರ್ವಿಸಸ್ ನೀವು ಯಾವ ಟೀಮ್ ನ ಕಾಂಟ್ಯಾಕ್ಟ್ ಆಗಿ ಕಸ್ಟಮರ್ ಇಶ್ಯೂಸ್ ನ ಸಾರ್ಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಓಕೆ, ಇದು ರೆಸ್ಪಾನ್ಸಿಬಿಲಿಟಿ ಆಫ್ ದ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್. ಈ ಜಾಬ್ ರೋಲ್ಗೆ ಅವ್ರಿಗೆ ಬೇಕಾಗಿರೋದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ವಾಯ್ಸ್ ಪ್ರಾಸೆಸ್ ಅಥವಾ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಫ್ರೆಶರ್ ಆದ್ರೂ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಆದ್ರೂ ಆಗಿರ್ಬೋದು. ಕ್ವಾಲಿಫಿಕೇಶನ್ ಬಂದು 12th ಪಾಸ್ ಆದ್ರೂ ಆಗಿರ್ಬೋದು, ಗ್ರಾಜುಯೇಷನ್ ಆದ್ರೂ ಮುಗಿಸಿರ್ಬೋದು. ಟೈಮ್ ಅಂಡ್ ವೆನ್ಯೂ ಬಂದು 14 ಜುಲೈ ವರೆಗೂ ಎವ್ರಿ ಡೇ ಕಂಡಕ್ಟ್ ಮಾಡ್ತಾರೆ. 10:30 AM ಇಂದ ಈವ್ನಿಂಗ್ 5:30 PM ವರೆಗೂ. ವಾಕ್ ಇನ್ ಅಡ್ರೆಸ್ ಬಂದ್ಬಿಟ್ಟು ಟೆಕ್ ಮಹೇಂದ್ರ ಎಲೆಕ್ಟ್ರಾನಿಕ್ಸ್ ಫೇಸ್ ಟು ಕಾಂಟ್ಯಾಕ್ಟ್ ರಿತಿಕಾ. ಅವ್ರನ್ನ ಅಲ್ಲೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಹೋಗಿ ವಾಕ್ ಇನ್ ಇಂಟರ್ವ್ಯೂನ ಕೊಡ್ಬೋದು. ಆಪರ್ಚುನಿಟಿನ ಮಿಸ್ ಮಾಡ್ಕೊಂಬೇಡಿ. ವಾಕ್ ಇನ್ ಲೊಕೇಶನ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಪಿಂಗ್ ಮಾಡಿದೀನಿ. ಹೋಗಿ ನಿಮ್ಗೆ ಏನಾದ್ರೂ ಬೇಕಾಗಿಲ್ಲ ಅಂದ್ರೆ ಯಾರಿಗೆ ಈ ಜಾಬ್ ಮುಖ್ಯ ಆಗಿರುತ್ತೋ ಆ ತರ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗುವ ಇನ್ನಷ್ಟು ಸಮಾಚಾರ ಜೊತೆ. ಏನಾದ್ರೂ ಕ್ವೈರೀಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿಂಗ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಮತ್ತೆ ಸಿಗುವ ಇನ್ನಷ್ಟು ಸಮಾಚಾರ ಜೊತೆ. ಬಾಯ್ ಬಾಯ್.